ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಹೇಳಿಕೆ ಈಗ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಅದರ ಜೊತೆಗೆ ವಿಪಕ್ಷಗಳ ಟೀಕೆಗೂ ಕೂಡ ಕಾರಣ ಆಗ್ತಿದೆ. ಅದರ ಜೊತೆಗೆ ಸಾಕಷ್ಟು ಚರ್ಚೆಗೆ ಆ ಹೇಳಿಕೆ ಗ್ರಾಸವಾಗ್ತಿದೆ. ಏನಪ್ಪಾ ಅಂತಂದ್ರೆ, ಲಾಕ್ಡೌನ್ನ ಪರಿಸ್ಥಿತಿ ಈಗಲೂ ಕೂಡ ಇದೆ, ಅದನ್ನ ಈಗಲೂ ಕೂಡ ಮುಂದುವರಿಸಬೇಕು ಅಂತ. ಅಂದ್ರೆ ಮತ್ತೆ ನಮ್ಮ ಭಾರತದಲ್ಲಿ ಲಾಕ್ಡೌನ್ ಆಗತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಿದೆ ಈ ಒಂದು ಸ್ಟೇಟ್ಮೆಂಟ್ನಿಂದಾಗಿ. ಈ ಲಾಕ್ಡೌನ್ ಅಂದ ತಕ್ಷಣ ನಿಮ್ಗೆಲ್ರಿಗೂ ಕೂಡ ನೆನಪಾಗುವಂಥದ್ದು ಕೊರೋನಾ ಕಾಲದ ಕರಾಳ ದಿನಗಳು. ಸೊ ಆ ಒಂದೆರಡು ವರ್ಷ ಯಾವ ರೀತಿ ಲಾಕ್ಡೌನ್ ಇತ್ತು, ಯಾವ ರೀತಿ ಲಾಕ್ಡೌನಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಯಿತು, ಎಂಪ್ಲಾಯೀಸ್ಗಳೆಲ್ಲ ಕೆಲವರ ಕೆಲಸ ಹೋಯಿತು ಅಂತಂದರೆ, ಇನ್ನೂ ಕೆಲವರಿಗೆ ವರ್ಕ್ ಫ್ರಮ್ ಹೋಮ್ ಅನ್ನುವಂಥದ್ದು ಸಿಕ್ತು, ರಸ್ತೆಯಲ್ಲಿ ಒಂದು ವೆಹಿಕಲ್ ಕಾಣೋಕೆ ಸಿಗೋದಿಲ್ಲ ಅಂತಹ ಪರಿಸ್ಥಿತಿಗಳೆಲ್ಲ ಆ ಲಾಕ್ಡೌನ್ ಸಂದರ್ಭದಲ್ಲಿ ಇತ್ತು. ಒಂದು ರೀತಿ ನರಕ ಯಾತನೆ ಪಟ್ಟಂತಹ ದಿನಗಳು ಅಂತಾನೆ ಹೇಳಬಹುದು. ಸೊ ಲಾಕ್ಡೌನ್ ಈಗ ಮತ್ತೆ ಆಗಬಹುದಾ ಅನ್ನುವಂಥ ಪ್ರಶ್ನೆ ಪ್ರಧಾನಿಯವರ ಸ್ಟೇಟ್ಮೆಂಟ್ನಿಂದ ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಸ್ಟೇಟಿಗೆ ತಂದು ನಿಲ್ಲಿಸಿದೆ. ಬಟ್ ಹಂಗಾಗೋದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಹೇಳಿಕೆ ಟೋಟಲಿ ಡಿಫ್ರೆಂಟ್ ಆಗಿದೆ. ಅದೇನಪ್ಪಾ ಅಂತಂದ್ರೆ, ಪ್ರಧಾನಿ ಮೋದಿ ಅವರು ಹೇಳ್ತಿರುವಂಥದ್ದು ನಮ್ಮನ್ನ ನಾವೇ ನಮ್ಮ ಕೈಯಾರೆ ಲಾಕ್ಡೌನ್ ಮಾಡ್ಕೋಬೇಕು ಅಂತಂದ್ರೆ, ಈಗ ಮಧ್ಯಪ್ರಾಚ್ಯದ ಮಹಾಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ, ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಯಾವ ರೀತಿ ಪೆಟ್ಟು ಬಿದ್ದಿದೆ ಅನ್ನುವಂಥದ್ದು ನಾವು ಡೈಲಿ ನೋಡ್ತಾ ಇದ್ದೀವಿ. ಷೇರು ಮಾರುಕಟ್ಟೆ ದಿನಕ್ಕೊಂದು ಬದಲಾವಣೆಗಳಾಗ್ತಾ ಇದೆ. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ರಾಜ್ಯದ ನಾನಾ ಭಾಗಗಳಲ್ಲಿ ಯಾವ ರೀತಿ ಗ್ಯಾಸ್ ಟ್ರಬಲ್ ಅನ್ನುವಂಥ ಸಮಸ್ಯೆ ಉದ್ಭವ ಆಯಿತು ಅಂತ ನೀವೆಲ್ಲರೂ ಕೂಡ ನೋಡಿದ್ದೀವಿ. ಈಗಲೂ ಕೂಡ ಆ ಒಂದು ಗ್ಯಾಸ್ ಅಭಾವ ಅನ್ನುವಂಥದ್ದು ಮುಂದುವರಿತಾನೆ ಇದೆ. ಅಷ್ಟು ಮಟ್ಟಿಗೆ ಆ ಮಧ್ಯಪ್ರಾಚ್ಯದಲ್ಲಾಗಿರುವಂಥ ಯುದ್ಧದಿಂದಾಗಿ ನಾವಿಲ್ಲೆಲ್ಲೋ ಕರ್ನಾಟಕದಲ್ಲಿರುವಂಥ ಜನರು ಕೂಡ ಪರಿತಪಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಕಾಸ್ ಅಲ್ಲಿಂದನೇ ಪೆಟ್ರೋಲ್, ಡೀಸೆಲ್ ಇರಬಹುದು, ಗ್ಯಾಸ್ ಇರಬಹುದು, ಅಡುಗೆ ಎಣ್ಣೆ ಇರಬಹುದು, ಸೊ ಆಯಿಲ್ ಐಟಮ್ಸ್ಗಳೆಲ್ಲವೂ ಕೂಡ ಅಲ್ಲಿಂದನೇ ಎಕ್ಸ್ಪೋರ್ಟ್ ಆಗುತ್ತೆ ನಮ್ಮ ಭಾರತಕ್ಕೆ, ಇಂಪೋರ್ಟ್ ಆಗುತ್ತೆ ನಮ್ಮ ಭಾರತಕ್ಕೆ. ಸೊ ಹಾಗಾಗಿ ನಮ್ಮಲ್ಲಿಂದ ಕೆಲವೊಂದು ವಸ್ತುಗಳು ಎಕ್ಸ್ಪೋರ್ಟ್ ಆದರೆ ಅಲ್ಲಿಂದ ಕೆಲವೊಂದು ವಸ್ತುಗಳು, ಖನಿಜ ಸಂಪತ್ತುಗಳುಳ್ಳಂತಹ ಒಂದು ತೈಲ ಖನಿಜ ಇರಬಹುದು, ಅದೆಲ್ಲವೂ ಕೂಡ ಭಾರತಕ್ಕೆ ಇಂಪೋರ್ಟ್ ಆಗುತ್ತೆ. ಸೊ ಇದು ಒಂದು ಕಡೆ ಆದರೆ, ಸೊ ವ್ಯವಹಾರದ ರೀತಿಯಲ್ಲೂ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಡಾಲರ್ ಮೂಲಕ ಮನಿ ಎಕ್ಸ್ಚೇಂಜ್ ಆಗುತ್ತೆ, ವ್ಯವಹಾರಗಳನ್ನ ಮಾಡಬೇಕಾಗತ್ತೆ. ಸೊ ಅದ್ರ ಮೂಲಕ ಕೂಡ ಅಂದರೆ ಇಲ್ಲಿ ಡಾಲರ್ನ ಮುಂದೆ ನಮ್ಮ ಭಾರತದ ರೂಪಾಯಿ ಭಾರಿ ಕುಸಿತ ಕಾಣ್ತಾ ಇದೆ. ಸೊ ಅದು ಕೂಡ ಒಂದು ಆತಂಕದ ವಿಷಯ ಅಂತಾನೆ ಹೇಳ್ಬಹುದು, ಆತಂಕಕಾರಿ ವಿಚಾರ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ಡಾಲರ್ನ ಮುಂದೆ ರೂಪಾಯಿ ಕುಸಿತ ಕಾಣ್ತಾ ಇದೆ. ವ್ಯವಹಾರದ ವಿಚಾರದಲ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಈಗಾಗಲೇ ಗ್ಯಾಸ್ ಅಭಾವ ಉಂಟಾಯಿತು. ಆ ಸಮಸ್ಯೆಗಳಿಂದ ಸಾಕಷ್ಟು ಜನರು ಬೀದಿ ಪಾಲಾದ್ರು, ಸಾಕಷ್ಟು ಹೋಟೆಲ್ಗಳು ಬಂದಾಯಿತು. ಹೋಟೆಲ್ ನಂಬ್ಕೊಂಡಿದ್ದಂತಹ ಉದ್ಯಮಿಗಳು ಕಂಪ್ಲೀಟ್ ಆಗಿ ಬ್ಯಾಂಕ್ರಪ್ಟ್ ಆದ್ರು. ಅದ್ರ ಜೊತೆಗೆ ಕೆಲವೊಂದು ಎಂಪ್ಲಾಯೀಸ್ಗಳು ಹೋಟೆಲ್ನಲ್ಲಿ ಕೆಲಸ ಮಾಡುವಂಥವ್ರು ಕೆಲಸ ಇಲ್ಲದೆ ಊರನ್ನ ಹೋಗುವಂತಾಯಿತು. ಸೊ ಇಂತಹ ಎಲ್ಲ ಪರಿಸ್ಥಿತಿಗಳು ಉಂಟಾಗುವಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿರುವಂಥದ್ದು ಏನಪ್ಪಾ ಅಂತಂದ್ರೆ, ಆದಷ್ಟು ಎಲ್ಲವನ್ನೂ ಕೂಡ ಇತಿಮಿತಿಯಲ್ಲಿ ಮಾಡಿ. ಅಂದ್ರೆ ನೀವು ಗ್ಯಾಸ್ ಯೂಸ್ ಮಾಡ್ತೀರಾ, ಓಕೆ. ಸೊ ಅಡುಗೆ ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಅಡುಗೆ ಎಣ್ಣೆಯನ್ನ ಬಹಳ ಮಿತವಾಗಿ ಬಳಕೆ ಮಾಡಿ ಅಂತ. ಅಂದ್ರೆ ಆಯಿಲಿ ಐಟಮ್ಗಳನ್ನ, ಆಯಿಲಿಂದ ಮಾಡುವಂಥ ಐಟಮ್ಸ್ಗಳನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ಬಳಕೆ ಮಾಡಿ ಅಡುಗೆ ಮಾಡುವಂಥ ಕೆಲಸವನ್ನ ಮಾಡಿ. ಯಾಕಂದ್ರೆ ಎಣ್ಣೆಗಳು ಕೂಡ ಸಿಗುವಂಥದ್ದು ಮುಂದಿನ ದಿನಗಳಲ್ಲಿ ಕಷ್ಟ ಆಗಬಹುದು. ಅದ್ರ ಜೊತೆಗೆ ಇಷ್ಟು ದಿನ ಗ್ಯಾಸ್ ಟ್ರಬಲ್ ಸಮಸ್ಯೆ ಉಂಟಾಯಿತು, ಬಟ್ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಅಷ್ಟು ಮಟ್ಟಿಗೆ ಉದ್ಭವ ಆಗಿಲ್ಲ. ಬಟ್ ಕೆಲವೊಂದು ಕಡೆಗಳಲ್ಲಿ ಬೆಲೆ ಏರಿಕೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆಯೇ ಹೊರತು ನಮ್ಗೆ ಇನ್ನೂ ಕೂಡ ಪೆಟ್ರೋಲ್ ಅಭಾವ ಅಷ್ಟೊಂದು ಮಟ್ಟಿಗೆ ಆಗ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಕೂಡ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಮಾಹಿತಿಯನ್ನ ಪ್ರಧಾನಿ ಮೋದಿ ಅವರು ಬಿಚ್ಚಿಡ್ತಿದ್ದಾರೆ. ಯಾಕಂದ್ರೆ ಅವರು ಕೊಟ್ಟಿರುವಂಥ ಕರೆ, ಅವರು ಕೊಟ್ಟಿರುವಂತಹ ಒಂದು ಸಂದೇಶದಲ್ಲಿ ನೋಡ್ತಾ ಹೋಗೋದಾದ್ರೆ ಮುಂದಿನ ದಿನಗಳಲ್ಲಿ ಅಭಾವ ಉಂಟಾಗುವ ಚಾನ್ಸಸ್ ಇದೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಿದೆ. ಸೊ ಅವ್ರು ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ನೀವು ಆದಷ್ಟು ಸಾರಿಗೆ ಬಸ್ಗಳ ಮೂಲಕ ಪ್ರಯಾಣ ಮಾಡಿ, ಮೆಟ್ರೋಗಳನ್ನ ಮೂಲಕ ಪ್ರಯಾಣ ಮಾಡಿ, ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ನೀವು ಚೂಸ್ ಮಾಡಿ. ಅದರ ಜೊತೆಗೆ ನೀವು ಅನಿವಾರ್ಯವಾಗಿ ನೀವು ಕಾರ್ ಯೂಸ್ ಮಾಡ್ತಾ ಇದ್ದೀರ ಅಂತಂದ್ರೆ ಇನ್ನುಳಿದ ಎಂಪ್ಲಾಯೀಸ್ಗಳನ್ನು ಕೂಡ ನಿಮ್ಮ ಜೊತೆನೆ ಕರ್ಕೊಂಡು ಹೋಗಿ ಅಲ್ವಾ ಅನ್ನುವಂಥ ಕರೆಯನ್ನ ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ವರ್ಕ್ ಫ್ರಮ್ ಹೋಮ್ ಅನ್ನುವಂಥದ್ದು ಆ ಪದ್ಧತಿ ಶುರುವಾಗಿರುವಂಥದ್ದು ಕೋವಿಡ್ ಸಮಯದಲ್ಲಿ. ಸೊ ಅದೇ ಪದ್ಧತಿಯನ್ನು ಇಲ್ಲೂ ಕೂಡ ಮುಂದುವರಿಸಿ. ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಅನ್ನುವಂಥದ್ದು ಇಟ್ಬಿಟ್ರೆ ಎಂಪ್ಲಾಯೀಸ್ಗಳಿಗೆ ಆಫೀಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ಪರ್ಸನಲ್ ವೆಹಿಕಲ್ಗಳನ್ನ ತೆಗೆದುಕೊಂಡು ಹೋಗುವಂಥದ್ದು, ಸೊ ಇದೆಲ್ಲವೂ ಕೂಡ ಇಳಿಮುಖ ಆಗತ್ತಲ್ವಾ. ಸೊ ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಅನ್ನುವಂಥದ್ದನ್ನ ಆ ಪದ್ಧತಿಯನ್ನು ಮುಂದುವರಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬಂಗಾರ ಅಂತೂ ಹೇಳತಿರೋದಾಗಿದೆ 14,000 ಚಿಲ್ಲರಿ. ಈಗಲೂ ಕೂಡ ಬೆಲೆ ಇದೆ 13,900, 13,800. ಆ ರೀತಿ ಏರುಪೇರು ಆಗ್ತಾ ಇರುವಂಥದ್ದು 1 ಗ್ರಾಮ್ನ ಚಿನ್ನದ ಬೆಲೆ 22 ಕ್ಯಾರೆಟ್ಗೆ.
ಸೊ ಚಿನ್ನದ ಬೆಲೆಯಲ್ಲಿ ಇಳಿಮುಖ ಕಾಣುತ್ತಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಆಗುವಂಥ ಲಕ್ಷಣಗಳು ಕಾಣಿಸ್ತಿಲ್ಲ. ಬಿಕಾಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ಬಂಗಾರವನ್ನು ನಾವು ಈಗ ಕಂಪ್ಲೀಟ್ ಆಗಿ 1 ವರ್ಷದವರೆಗೆ ನಾವು ಕಂಪ್ಲೀಟ್ ಆಗಿ ಬಂದ್ ಮಾಡ್ಬೇಕಂತೆ. ಅಂದ್ರೆ ಅವರು ಹೇಳೋ ಪ್ರಕಾರ ಹಬ್ಬ ಹರಿದಿನ ಇರ್ಬೋದು, ಮದುವೆ ಮತ್ತೊಂದು ಫಂಕ್ಷನ್ಸ್ಗಳು ಬಂದರೂ ಕೂಡ ನೀವು ಖಂಡಿತವಾಗ್ಲೂ ನೀವು ಬಂಗಾರವನ್ನು ಪರ್ಚೇಸ್ ಮಾಡಕ್ಕೆ ಹೋಗಲೇಬೇಡಿ. 1 ವರ್ಷದವರೆಗೆ ನೀವು ಬಂಗಾರ ಪರ್ಚೇಸನ್ನು ಕಂಪ್ಲೀಟಾಗಿ ಬಂದ್ ಮಾಡಿ ಅಂತ. ಬಟ್ ಇವರು ಹೇಳುವಂಥ ಪ್ರಕಾರ ಏನಪ್ಪಾ ಅಂತಂದ್ರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಅದನ್ನು ಸರಿದೂಗಿಸುವಂಥ ಸಲುವಾಗಿ ನಾವು ಈ ಸಜೆಷನ್ ಅನ್ನು ಕೊಡ್ತಿದ್ದೀವಿ ಅಂತ ಪ್ರಧಾನಿ ಮೋದಿ ಅವರು ಹೇಳ್ತಿದ್ದಾರೆ. ಅದರ ಜೊತೆಗೆ ಈಗ ವಿರೋಧ ಪಕ್ಷದವರು ವಿಶೇಷ ಅಧಿವೇಶನ ಕರೀರಿ, ಇದು ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗಬೇಕು, ನೀವು ಹೇಳುವಂಥದ್ದು ಯಾವುದೂ ಕೂಡ ನಾವು ಸಮಂಜಸವಲ್ಲ, ನಾವು ಅದನ್ನು ಒಪ್ಪೋಕೆ ಚಾನ್ಸ್ ಇಲ್ಲ, ಸಮಾಜದ ಜನರು ದೇಶದ ಜನರು ಕೂಡ ಇದಕ್ಕೆ ಒಪ್ಪೋದಿಲ್ಲ, ಇದು ಸರಿಯಲ್ಲ ಅನ್ನುವಂಥ ನಿರ್ಧಾರವನ್ನ ವಿಪಕ್ಷದವರು ತಿಳಿಸ್ತಾ ಇದ್ದಾರೆ. ಕಾದ್ ನೋಡೋಣ ವಿಶೇಷ ಅಧಿವೇಶನದಲ್ಲಿ ಏನೆಲ್ಲ ಆಗಬಹುದು, ಏನೆಲ್ಲ ಚರ್ಚೆಗಳಾಗಬಹುದು, ಪ್ರಧಾನಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ಯಾವ ರೀತಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮೋದಿ ಅವರು ಮಾಡಬಹುದು, ಅದನ್ನ ಯಾವ ರೀತಿ ವಿಪಕ್ಷದವರು ಟೀಕಿಸಬಹುದು, ಅದರ ಜೊತೆಗೆ ನಿಮ್ಗೆಲ್ರಿಗೂ ಕೂಡ ಯಾವ ರೀತಿ ಸಜೆಷನ್ಗಳು ಅಲ್ಲಿಂದ ಬರಬಹುದು ಅನ್ನೋದನ್ನ ಕಾದ್ ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.